ಆತ್ಮೀಯ ಬಂಧುಗಳೇ, ಹೈಲೈಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಯಾವುದೇ ಕೃಷಿ ಮಾಡಿದ್ರೂ ರೈತರಿಗೆ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿಬಿಟ್ಟಿದೆ. ಇಲ್ಲ ತುಂಬ ಮಳೆ ಬಂದು ಬೆಳೆ ನಾಶ ಆದರೆ ತೀವ್ರ ಬರಗಾಲ ಉಂಟಾಗಿ ಬೆಳೆ ಕೈಗೆ ಸಿಗ್ದಂಗೆ ಆಗಿಬಿಟ್ಟಿದೆ. ಆದರೆ ಈ ಬಾರಿ ಹುಣಸೆಹಣ್ಣು ರೈತರ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹುಣಸೆ ಸುಗ್ಗಿ ಆರಂಭ ಆದಾಗಲಿಂದ ಇದರಲ್ಲಿ ಒಳ್ಳೆಯ ಬೆಲೆ ಸಿಗ್ತಾ ಇದೆ. ನಿನ್ನೆ ಅಂದರೆ ಗುರುವಾರ ಕ್ವಿಂಟಲ್ಗೆ 40,000ಕ್ಕೆ ಮಾರಾಟ ಆಗಿ ಈ ಸುಗ್ಗಿಯಲ್ಲೇ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರೋ ಹಣ್ಣು ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸಿರಾ ತಾಲೂಕು ಕುಂಟ್ರಾಮನಹಳ್ಳಿಯ ರೈತರೊಬ್ಬರು ತಂದಿದ್ದ ಹುಣಸೆಹಣ್ಣು 38,000ಕ್ಕೆ ಮಾರಾಟವಾದರೆ, ಮಧುಗಿರಿ ತಾಲೂಕಿನ ಆವಿನಮಡುಗು ಗ್ರಾಮದ ರೈತರೊಬ್ಬರದ್ದು ತಂದಿದ್ದ ಹಣ್ಣು 40,000ಕ್ಕೆ ಮಾರಾಟ ಆಗಿ ದಾಖಲೆ ಬರೆದ್ಬಿಡ್ತು. ಈ ಗುರುವಾರ ತುಮಕೂರು APMCಗೆ 250 ಲೋಡ್ ಹುಣಸೆಹಣ್ಣು ಬಂತು. ಅದರಲ್ಲಿ 13,000ದಿಂದ 40,000ವರೆಗೆ ಬೆಲೆ ಸಿಕ್ತು. ಈ ಬಾರಿ ಹುಣಸೆಹಣ್ಣು ರೈತರಿಗೆ ಸಿಹಿಯಾಗಿದೆ ಅಂದರೆ ತಪ್ಪಾಗಲ್ಲ.